ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಸೆಪ್ಟೆಂಬರ್ 7, 2025. ಸೆಪ್ಟೆಂಬರ್ 7 ಏನಿದೆ ದಟ್ ಇಸ್ ದಿ ಹಾರ್ಡೆಸ್ಟ್ ಡೇ ನಾನು ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ. ಬಿಕಾಸ್ September 7, 2020 ನಮ್ಮ ಅಕ್ಕ ಹೋಗಿದ್ದು. ಸೊ ಅಲ್ಲಿಗೆ 5 years ಕಂಪ್ಲೀಟ್ ಆಯಿತು. 6th ಇಯರ್ಗೆ ನನ್ನ ಅಪ್ಪ ಮತ್ತು ಅಮ್ಮ ನಮ್ಮಿಬ್ಬರಿಗೂ ಒಂದೇ ಹೇಳ್ಕೊಟ್ಟಿರೋದು, ನಿಮಗೆ ಒಳ್ಳೇದು ಮಾಡೋಕ್ಕಾಗಿಲ್ವಾ, ಕೆಟ್ಟದಂತೂ ಮಾಡಬೇಡಿ ಅಂತ ಅಂದ್ಬಿಟ್ಟು. ಸೊ ನನಗೆ ಮೆಚುರಿಟಿ ಬಂದಾಗಂತನೂ ನಾನು ಆದಷ್ಟು ಒಳ್ಳೇದನ್ನ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಆ್ಯಂಡ್ ಇವತ್ತು ಅಷ್ಟೇ ಆ ಥರ ಏನಾದರೂ ಒಂದು ಒಳ್ಳೇದು ಮಾಡಬೇಕು ಅಂತ ಅಂದ್ಕೊಂಡು ನಾನು ಇವತ್ತು ದಿನ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಆಕ್ಚುಲಿ ವಿಡಿಯೋ ಮಾಡಬಾರ್ದು ಅಂತಿದ್ದೆ, ಅಮ್ಮಂಗೂ ಹೇಳಿದೆ ನೀನು ಏನು ಮಾಡಬೇಡ ಅಂದ್ಬಿಟ್ಟು. ಬಟ್ ಆಮೇಲೆ ಅನ್ನಿಸ್ತು ಮಾಡೋಣ, ಅಟ್ಲೀಸ್ಟ್ ಈ ವಿಡಿಯೋಯಿಂದ ಯಾರಿಗಾದ್ರೂ ಇನ್ಸ್ಪೈರ್ ಆಗಿ ಅವರು ಒಂದು 4 ಜನಕ್ಕೆ ಒಳ್ಳೇದು ಮಾಡಲಿ ಅಂತ ಅಂದ್ಬಿಟ್ಟು ವಿಡಿಯೋನ ಮಾಡ್ತಾ ಇದ್ದೀನಿ ಅಷ್ಟೇ. ಬೆಳಗ್ಗೆನೆ ಬೇಗ ಎದ್ಬಿಟ್ಟು ಮನೆ ಕೆಲಸ ಎಲ್ಲ ಮುಗಿಸಿ ನಾನು ಅಮ್ಮ ರೆಡಿಯಾಗಿ ಹೊಟ್ಟೆದಾಯ್ತು. ನೀವು ಸಹಾಯ ಮಾಡಬೇಕು ಅಂತ ಮನ್ಸಿದ್ರೆ ₹1 ಕೊಟ್ಟರು ಅದು ಸಹಾಯನೇ, ಲಕ್ಷಾಂತರ ರೂಪಾಯಿ ಕೊಡಬೇಕು ಅನ್ನೋದು ಏನೂ ಇಲ್ಲ. ದಾರಿಯಲ್ಲಿ ಹೋಗ್ತಾ ನಮ್ಮ ಬ್ಯೂಟಿಫುಲ್ ಕೃಷ್ಣನ ಭೇಟಿಯಾಗಿ ಆಶೀರ್ವಾದ ಮಾಡ್ದಂಗೆ ಆಯಿತು ನನಗೆ. ಆ್ಯಂಡ್ ಹೋಗಿ ಈ ರೇಷನ್ ಅಂಗಡಿ ನಾನು ಯಾವಾಗಲೂ ನೋಡ್ತಾ ಇದ್ದೆ ಶೂಟಿಂಗ್ ಮುಗಿಸ್ಕೊಂಡು ಬರಬೇಕಾದ್ರೆ. ಸೊ ಐ ಥಾಟ್ ಇಲ್ಲೇನಾದ್ರು ತಗೊಳ್ಳೋಣ ಅಂತ ಅಂದ್ಬಿಟ್ಟು ಎಷ್ಟು ಸಾಧ್ಯನೋ ಅಷ್ಟು ನಮ್ಮ ಅಮ್ಮಂಗೆ ಬಿಟ್ಬಿಟ್ಟಿದೆ, ನಿಂಗೆ ಏನನ್ಸುತ್ತೋ ಎಲ್ಲನೂ ತೊಗೊಂಡು ಬಂದು ಹಾಕು ಅಂದ್ಬಿಟ್ಟು. ಇದನ್ನೆಲ್ಲ ತೊಗೊಂಡು ಹೋಗಿ ನಾನು ಆರೈಕೆ ಆಶ್ರಮಕ್ಕೆ ಕೊಟ್ಟಿದ್ದು. ಆ್ಯಂಡ್ ನೀವೇನಾದರೂ ಅವ್ರಿಗೆ ಕೊಡಬೇಕು ಅಂತಿದ್ದಾರೆ ನೋಡಿ, ಅವ್ರ ಅಡ್ರೆಸ್ಸಲ್ಲಿದೆ, ಹೋಗಿ ನೀವು ಅವ್ರಿಗೆ ಹೆಲ್ಪ್ ಮಾಡ್ಬೋದು. ಇನ್ನು ಎಲ್ಲ ವಯಸ್ಸಾದವ್ರು ಇದ್ದಾರೆ, ಒಂಥರ ಸಂಕಟ ಆಗುತ್ತೆ ಮಕ್ಕಳಾದವರು ಈ ಥರ ಬಿಟ್ಬಿಡ್ತಾರೆ ಅಂತ ಅಂದ್ಬಿಟ್ಟು. ಬಟ್ ಎನಿವೆ ಅದು ಅವ್ರವ್ರಿಗೆ ಬಿಟ್ಟಿದ್ದು. ಆ್ಯಂಡ್ ಇದು ನನ್ನ ಕೈಲಾಗಿರೋವಂಥ ಅಳಿಲ್ ಸೇವೆ ಅಂತಲೇ ಹೇಳ್ತೀನಿ. ನೀವು ಅಷ್ಟೇ ದೊಡ್ಡದು ಮಾಡಬೇಕು ಅನ್ನೋದೇನೂ ಇಲ್ಲ, ನೀವು ಚಿಕ್ಕ ಪುಟ್ಟ ಸಹಾಯ ಮಾಡಿದ್ರು ಅದು ಸಹಾಯನೇ, ಯಾವತ್ತೋ ಒಂದಿನ ಅದು ನಮ್ಗೆ ವಾಪಸ್ ಬಂದೇ ಬರುತ್ತೆ. ಆ್ಯಂಡ್ ಎಲ್ಲನೂ ಮುಗಿಸ್ಕೊಂಡು ಊಟ ಮಾಡೋಕೆ ಹೊರಟ್ವಿ. ಸೊ ಊಟನೂ ಮುಗಿಸ್ಕೊಂಡು ನಾನು ಅಮ್ಮ ಬಂಡಿ ಮಕ್ಕಳಮ್ಮ ದೇವಸ್ಥಾನಕ್ಕೆ ಹೋಗಿದ್ವಿ ಆಶೀರ್ವಾದ ಪಡ್ಕೊಂಡು ಬರೋಕ್ಕೆ. ಆ್ಯಂಡ್ ನೀರು ಹಾಕಿಸ್ಕೊಂಡು ಮನೆಗೆ ಬಂದಿದ್ದಾಯಿತು. ಇದೆಲ್ಲ ಆಗ್ತಿರೋದೇ ನಿಮ್ಮಿಂದ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್.